ಸಂಗ್ರಾಮದಲ್ಲಿ ಏನ್ ಆಗಸ್ಟ್ 15 ಸ್ವಾತಂತ್ರ್ಯ ಆಗೋ ಟೈಮಿನ ಗಾಂಧಿ ಮತ್ತು ಮಾಡಿದ ದೊಡ್ಡ ತಪ್ಪು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿದ್ದ ಪಾರ್ಟಿಷನ್ ಆಫ್ ಪಾಕಿಸ್ತಾನದಾಗ ಹೇಳ್ತಾರೆ, ಭಾರತ ವಿಭಜನೆ ಆಗ್ಬೇಕಾದ್ರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿರುವ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು, ಅವಾಗ ಭಾರತದ ವಿಭಜನೆ ಆಗ್ಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಭವಿಷ್ಯ ಹೇಳಿ 1942. ಇವತ್ತೇನು ಘಟನೆಗಳು ಈ ದೇಶನಾಗ ನಡೀಲಾಕತ್ತಾವು ನಿರಂತರವಾಗಿ. ಕೋಟ್ಯಾಂತರ ಜನ ಆಗಸ್ಟ್ 15 ಹಿಂದಿನ 2 ರಾತ್ರಿಗಳು ವಿಭಜನೆ ಟೈಮ್ನಲ್ಲಿ ಕೋಟ್ಯಾಂತರ ಹಿಂದೂಗಳು ರೈಲ್ವೆ ಹಳಿಯಲ್ಲಿ ಸಿಕ್ಕು ಸಹ ತಮ್ಮ ಜೀವ ಕಳ್ಕೊಂಡು. ಇವತ್ತು ಕಾಶ್ಮೀರ, ಪಶ್ಚಿಮ ಬಂಗಾಳ, ಕೇರಳ ಮತ್ತು ಕರ್ನಾಟಕದಲ್ಲಿ ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು ಲವ್ ಜಿಹಾದು, ನಮ್ಮ ಹಿಂದೂ ಹೆಣ್ಮಕ್ಕಳನ್ನ, ದಲಿತ ಹೆಣ್ಮಕ್ಕಳನ್ನ ಅತ್ಯಾಚಾರ ಮಾಡುವಂಥದ್ದು, ಸಾಮೂಹಿಕ ಅತ್ಯಾಚಾರ ಮಾಡಿ ಹೊಳೆಯಲ್ಲಿ ಬಿಸಾಕೋದು ಎಲ್ಲ ನೋಡಿದ್ರೆ ಈ ಮುಸ್ಲಿಂ ಇವರು ಜನ ಈ ದೇಶನಾಗ ಇರುತ್ತಂದ್ರೆ ನಮ್ಮ ದೇಶಕ್ಕೆ ಶಾಂತಿ ಇಲ್ಲ. ಇವರು ದೇಶ ಭಕ್ತಿ ಇಲ್ಲ. ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಇಸ್ಲಾಮದಲ್ಲಿ ಮತ್ತೊಬ್ಬ ಧರ್ಮದನ್ನ ಸಹೋದರ ತಿಳ್ಕೊಂತ ಆ ಪುರಾಣದಾಗೆ ಬರಲಿಲ್ಲ, ಮತ್ತು ಅವರು ಎಲ್ಲ ಕಾಫಿರ್ ಇರ್ತಾರೆ. ಹಿಂಗಿದ್ದಾಗ ಈ ಹೋರಾಟ ಇವತ್ತು ಏನಾರೇ ಈ 10 ವರ್ಷ ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಯಾರ ಅಂತ ಹೇಳಿ ಇನ್ನೂ ಸುರಕ್ಷಿತವಾಗಿ ನಾವು ಹಿಂದೂಗಳಿದ್ದೀವಿ. ಇಲ್ಲಾಂದ್ರೆ ಇದೇ ಹುಚ್ಚ ರಾಹುಲ್ ಗಾಂಧಿ ಅಂತ ಸಿದ್ದರಾಮಯ್ಯ ಅಂತವ್ರು ಏನಾದರೂ ಈ ದೇಶದ ನೇತೃತ್ವ ತಗೊಂಡ್ರೆ ಹಿಂದೂಗಳು ಭವಿಷ್ಯನೇ ಇಲ್ಲ, ಹಿಂದೂಗಳ ಸರ್ವನಾಶ ಆಗ್ತದೆ. ಈಗಾದರೂ ಹಿಂದೂಗಳು ಜಾತಿ ಮತ ಎಲ್ಲ ಬಿಟ್ಟು ನಾವೆಲ್ಲ ಹಿಂದೂಗಳು. ಕೆಲವೊಂದು ಸ್ವಾಮಿಗಳು ಅದಾರ, ಒಂದು 2-3 ಮಂದಿ ಬ್ರೋಕರ್ ಸ್ವಾಮಿಗಳು ಇಲ್ಲಿ ಏನು ಹೇಳ್ತಾರೆ, ಇಸ್ಲಾಂ ಶಾಂತಿ ಧರ್ಮ, ಇಸ್ಲಾಂ ಮತ್ತು ಲಿಂಗಾಯತು ಸಮಾನವಾದಂಥ ವಿಚಾರವೇ. ಇವತ್ತು ಬೊಗಳಬೇಕಲ್ಲ ಅವರು. ಶಾಂತಿ ಧರ್ಮ ಇವತ್ತು ಏನು ಮಾಡ್ಲಾಕತ್ತಾರೆ, ಹಿಂದೂಗಳು ಯಾರದಾರ ಅನ್ನೋಂಥ ನೋಡಿ ಟಾರ್ಗೆಟ್ ಇಟ್ಟು ಹೊಡಿಲಾಕತ್ತಾರೆ. ಅಷ್ಟೇ ಅಲ್ಲ, ಅವ್ರ ಅಂಡರ್ವೇರ್ ಬಿಚ್ಚಿ ನೋಡಿ ಯಾವೊಂದು ಸುಂತಿಯಾಗೆಲ್ಲ ಅವನು ಹೊಡಿತಾ ಇದ್ದಾರೆ. ಎಲ್ಲಿ ಹೋಯ್ತಪ್ಪ ನಿಮ್ಮ ಇಸ್ಲಾಂ ಲಿಂಗಾಯತ ಸಮಾನತೆ? ಇಂಥ ಅಯೋಗ್ಯರಿಗೆ ಕೆಲವೊಂದು ಪೇಮೆಂಟ್ ಗಿರಾಕಿಗಳು, ಕೆಲವೊಂದು ಬುದ್ಧಿಜೀವಿಗಳು ಮತ್ತು ಸಿದ್ದರಾಮಯ್ಯ, ಮಮತಾ ಬ್ಯಾನರ್ಜಿ, ಲಾಲು ಪ್ರಸಾದ್, ಮುಲಾಯಂ ಸಿಂಗ್ ಯಾದವ್, ಅಖಿಲೇಶ್ ಯಾದವ್ ಇಂಥ ಜಾತ್ಯತೀತ ನಾಯಕರು ಇವತ್ತು ನೋಡ್ಲಾಕತ್ತೀರಿ. ರಾಹುಲ್ ಗಾಂಧಿ ಮೂರ್ಖ ಅಮೇರಿಕಾದಾಗ ಹೋಗಿ ಭಾರತವನ್ನೇ ಟೀಕೆ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿದಾಗ ಭಾರತ ಬಹಳಷ್ಟು ಇವತ್ತು ಕಠಿಣ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಹಿಂಗೆ ಮುಸ್ಲಿಮ್ಗೆ ಸಪೋರ್ಟ್ ಮಾಡ್ಕೊಂತ ಹೊಂಟ್ರೆ ಹಿಂದೂಗಳು ರಾಷ್ಟ್ರವನ್ನು ಬಿಡುವಂತ ಪರಿಸ್ಥಿತಿ ಆಗುತ್ತಾ? ಎಲ್ಲಿ ಹೋಗ್ತಾರೆ ಹಿಂದೂಗಳು ಹೇಳ್ರಿ? ಹಿಂದೂಗಳಿಗೆ ಹೋಗ್ಲಿಕ್ಕೆ ಜಾಗ ಎಲ್ಲ ಐತಿ? ಅಫ್ಘಾನಿಸ್ತಾನದಾಗ ಇದ್ರು ಹಿಂದೂಗಳು. ಮಹಾಭಾರತದಾಗ ಅಫ್ಘಾನಿಸ್ತಾನದ ಗಾಂಧಾರಿ ತವರು ಮನೆ ಹತ್ತಿದ್ರು, ಅಲ್ಲಿ ಹೋಯ್ತು. ಪಾಕಿಸ್ತಾನ ಹೋಯ್ತು. ಬಾಂಗ್ಲಾದೇಶದಾಗ ಇವತ್ತು ಏನಾಗ್ಲಾಕತ್ತೈತಿ ನೀವು ನೋಡ್ಲಾಕತ್ತೀರಿ. ಇವತ್ತು ಪಶ್ಚಿಮ ಬಂಗಾಳದಾಗ ಏನಾಗ್ಲಾಕತ್ತೈತಿ ನೋಡ್ಲಾಕತ್ತೀರಿ. ಕೇರಳದಾಗ ಏನು ಆಗ್ಲಾಕತ್ತ ಅಂದ್ರೆ ಹಿಂದೂಗಳು ಎಷ್ಟು ದಿವಸ ಅಂತೇಳಿ ನಾವು ಸಹನ ಮಾಡಿ, ನಾವು ಇನ್ಮೇಲೆ ಪ್ರತಿ ಕಾರ್ಯಕ್ರಮ ಪ್ರಾರಂಭ ಆಗಬೇಕು. ಯೋಗಿ ಆದಿತ್ಯನಾಥನಂತವರು ಇವತ್ತು ರಾಜ್ಯದಲ್ಲಿ ಬರಬೇಕಾಗಿದೆ. ಈ ನಪುಂಸಕ ಜಾತ್ಯತೀತರು ಏನದಾರ, ಅದು BJPಯಲ್ಲಿ ಅದಾರ, ಕಾಂಗ್ರೆಸ್ನಲ್ಲಿ ಅದಾರ, ಎಲ್ಲದರಲ್ಲಿ ಅದಾರ. ಇಂಥ ನಪುಂಸಕರು ನೀ ನೇತೃತ್ವ ಕರ್ನಾಟಕ ತೊಗೊಂಡ್ರೆ, ಸಿದ್ದರಾಮಯ್ಯ ನೋಡ್ರಿ ಇವತ್ತು 4% ಅವ್ರಿಗೆ ರಿಸರ್ವೇಷನ್. ಅರೆ ನೀ ಹಾಲು ಮತಕ್ಕೆ ಕೊಡಪ್ಪ, ನೀ ಕೋಳಿ ಸಮಾಜಕ್ಕೆ ಕೊಡು, ನೀವು ವಾಲ್ಮೀಕಿ ಕೊಡು. ಒಂದು ಧರ್ಮದ ಆಧಾರದ ಮೇಲೆ ನೀವು ಮೀಸಲಾತಿ ಕೊಡ್ಲಿಕ್ಕೆ ಬರೋದಿಲ್ಲ. 4% ಕೊಟ್ರಿ ಕಾಂಟ್ರಾಕ್ಟರ್ ಅವ್ರಿಗೆ ಅಂದ್ರಿ, ಅವ್ರನ್ನೆಲ್ಲ ಶ್ರೀಮಂತ ಮಾಡ್ತಾಯಿದ್ರಿ. ಇನ್ನೊಂದು ಕಡೆ ನಿಮ್ಮ ಬಜೆಟ್ನಾಗ ಹೇಳ್ತೀರಿ 25,000 ಮುಸ್ಲಿಂ ಹೆಣ್ಮಕ್ಳನ್ನ ಆತ್ಮರಕ್ಷಣೆ ಟ್ರೈನಿಂಗ್ ಕೊಡ್ತೀವಿ ಅಂತೇಳಿ. ಅಂದ್ರೆ ನೀವು ಅಂಥ ಹೆಣ್ಮಕ್ಳ ಕಡೆಯಿಂದ ನಮ್ಮ ಹೆಣ್ಮಕ್ಳನ್ನ ಹೊಡೆಸ್ಬೇಕತ್ತೀರಾ, ಅವ್ರ ಮೇಲೆ ಅತ್ಯಾಚಾರ ಮಾಡಿಸ್ಬೇಕತ್ತೀರಾ, ಅವ್ರನ್ನ ಚಿತ್ರಹಿಂಸೆ ಕೊಡ್ಬೇಕತ್ತೀರಾ? ಇದು ಎಲ್ಲ ನೋಡ್ರಿ ಬರೀ ಓಟಿನ ಆಸೆಗಾಗಿ. ಒಬ್ಬ ಮಹಾತ್ಮ ಹೇಳ್ದ BJP, ಒಂದು ವೇಳೆ ನಮ್ಮ ತಂದೆ ಏನಾದರೂ ಮುಖ್ಯಮಂತ್ರಿ ಇದ್ದರೆ ಅಲ್ಲೇನು ಶಿವಮೊಗ್ಗದಾಗ ಚುಂಬನ ಮಾಡೋದಲ್ಲ, ತೆಲಿಗೆ ಬೆಲೆ ಕೊಟ್ಟಲ್ಲ, ಅವನ್ನ ಗುಂಡು ಹಾಕ್ತಿದ್ದ. ಅಯ್ಯೋಗೆ ನನ್ನ ಮಗನೇ, ನಿಮ್ಮ ಅಪ್ಪನೇ ಮುಖ್ಯಮಂತ್ರಿ ಇದ್ದಾಗ
ಎಷ್ಟು ಚುಮ್ಮನ ಕೊಟ್ಟರೆ ಗುಂಡು ಹಾಕಿದ್ರಪ್ಪ. KGHಳ್ಳಿ DGHಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಹೋಗ್ರಿ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಲಕ್ಕೆ ಪ್ರಯತ್ನ ಮಾಡಿದ್ರು. ಹುಬ್ಬಳ್ಳಿ ಒಳಗೆ ಏನಾಯಿತು, ಇವತ್ತು ಹಾವೇರಿ ಒಳಗೆ ಏನಾಗ್ಲಕ್ಕತ್ತದ? ಹಿಂದೂ ಹೆಣ್ಮಕ್ಳು ಸುರಕ್ಷಿತ ಅದಾರ. ನೀ ಚುಂಬನೆ ಯಾಕೆ ಚುಂಬನೆ ಯಾವಾಗ ಯಾಕೋ ಗುಂಡು ಹಾಕಲಿಲ್ಲಪ್ಪ. ನಿನ್ನ ಶಿವಮೊಗ್ಗದಾಗನೇ ನೀನು ರಕ್ಷಣೆ ಕೊಡಲಿಲ್ಲ. ಹಿಂದೂ ಒಬ್ಬ ಕಾರ್ಯಕರ್ತ ಸತ್ತ, ಅವ್ನ ಮನೆಗೆ ಹೋಗಲಿಲ್ಲ ನೀವು. ನಾ ಮೊದಲು ಹೋದವಲ್ಲಿ ಈಶ್ವರಪ್ಪನವರು, ನಾವು ಮೊದಲು ಹೋಗಿ 5 ಲಕ್ಷ ರೂಪಾಯಿ ನಾನು ಕೊಟ್ಟವ ಬಾ ಕುಟುಂಬಕ್ಕೆ. ಪಾಪ ಒಂದು ಇದು ಹೊಲಿಗೆ ಇದನ್ನ ಮ್ಯಾಗ ಜೀವನ ಮಾಡುವಂಥ ಒಂದು ಕುಟುಂಬ, ಒಂದು ಕ್ಷತ್ರಿಯ ಸಮಾಜದ್ದು ಅಂದಾಗ ನಾವು ಎಲ್ಲಿಗೆ ಹೋಗಿ ನಿಂದಿಲ್ತಾ ಇದ್ದೀವಿ? ಬರೇ ಮುಖ್ಯಮಂತ್ರಿ ಆಗಬೇಕು, ಲೂಟಿ ಮಾಡಬೇಕು, ವಿದೇಶನಾಗ ಆಸ್ತಿ ಮಾಡಬೇಕು. ಯಾರಿಗೆ ಆಸ್ತಿ ಮಾಡ್ಲಕತ್ತೀರಿ? ದುಬೈದಾಗ ಆಸ್ತಿ ಮಾಡ್ಲಕತ್ತೀರಿ. ದುಬೈ ಯಾವುದು? ಮುಸ್ಲಿಂ ಕಂಟ್ರಿ. ಅಲ್ಲಿ ಆಸ್ತಿ ನಿಮ್ಗೆ ಹೊಳೆ ಬರ್ತದ. ಅದೇ ನೀವು ಏನು ಮಾಡಿರಲಿ ಅಕ್ರಮ ಆಸ್ತಿ, ಕರ್ನಾಟಕದಾಗ ಒಂದು ಕೈಗಾರಿಕೆ ಕರೆದು ಸಾವಿರಾರು ಜನರು ಉದ್ಯೋಗ ಸಿಗ್ತಿತ್ತಲ್ಲ. ಇದು ನಡೆದಂತ ಘಟನೆಗಳನ್ನು ನೋಡಿದ್ರೆ ಹಿಂದೂಗಳು ಜಾಗೃತಿ ಆಗ್ಬೇಕು ಅನ್ನುವಂಥದ್ದು 100ಕ್ಕೆ 100 ಆಗಬೇಕು. ಈ ನಾಲಾಯಕ ಜಾತ್ಯತೀತ ಹಿಂದೂಗಳತ್ತೇನು ಅದಾರಲ್ಲ ನಮ್ಮ ಹಿಂದೂ ಸಮಾಜ, ಇಂಥ ಅಯೋಗ್ಯ ನನ್ನ ಮಕ್ಕಳನ್ನ ಇನ್ನೆಂದೂ ನಂಬಾರ್ದು ಜನ. ನಾವು ಸಂತೋಷ್ ಲಾಡ್ ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಿದ್ದಲ್ಲ, ಇವು ಅಲ್ಲಿ ಹೋಗ್ಯಾನ, ಎದಕ್ಕೆ ಹೋಗ್ಯಾನ? ಹೆಣ ತರಲ್ಲ. ಇವನು ಹೆಣ ತರಲಿಕ್ಕೆ ಕಳಿಸ್ಲಾಕತ್ತಾರೆ ಸಿದ್ದರಾಮಯ್ಯ. ಹಾಂ, ಏನು ಮಾತಾಡ್ತಾರೆ ನಾವು? ಸಂತೋಷ್ ಲಾಡ್ ಬಾಯಿಗೆ ಬಂದಂಗೆ ಮೋದಿಯವ್ರಿಗೆ ಬೈತಾರೆ, BJPಗೆ ಬೈತಾರೆ, ಹಿಂದೂ ನಾಯಕರಿಗೆ ಬೈತಾರೆ. ಇವ್ರು ಯಾರು? ಅವರು ಸಂತೋಷ್ ಲಾಡ್ ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿದಂಥ ಮರಾಠ ಸಮಾಜದವರು. ಎಲ್ಲ ಇವು ಜಾತ್ಯತೀತ ಏನು ಹಣಿಪಟ್ಟು ಕಟ್ಕೊಂಡು ಇವತ್ತು ಏನು ಮಾಡ್ತಾ ಇದ್ದಾರೆ? ನಮ್ಮ ದೇಶದ ದುರಂತ. ಇಂಥವ್ರ ನಾಯಕತ್ವ ಈ ದೇಶದಲ್ಲಿ ನಾಶ ಇಲ್ಲ ಅಂದರೆ ಹಿಂದೂಗಳಿಗೆ ಭವಿಷ್ಯನೇ ಇಲ್ಲ. ಯಾವ ಹಿಂದೂ ಪರವಾಗಿ ಗಟ್ಟಿಯಾಗಿ ನಾಯಕ ಆಗ್ತಾನೆ ಅವನಿಗೆ ಹಣ ಮಾಡಬೇಕು ಆಸೆಗೆ ಬಿದ್ದರೆ, ಶಿವಮೊಗ್ಗ ಏರ್ಪೋರ್ಟ್ ಯಾರಿಗೆ ಕಾಂಟ್ರಾಕ್ಟ್ ಕೊಟ್ರಿ? ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ಮಕ್ಕಳು. ಒಬ್ಬ ಮುಸ್ಲಿಮ್ ಕೊಟ್ಟರು, ಎಷ್ಟು ಅಬೌವ್ 100 ಕೋಟಿ ರೂಪಾಯಿ, 140 ಕೋಟಿ ರೂಪಾಯಿ ಕೊಟ್ಟರು. ಆ 40 ಕೋಟಿ ಯಾರು ತಿಂದರು? ಇವರೇ ಅಯೋಗ್ಯ ನನ್ನ ಮಕ್ಕಳು. ಮತ್ತೆ ಹೇಳ್ತಾರೆ ನಾವು ಮುಸ್ಲಿಮರ ವಿರೋಧಿ. ಕಾಶ್ಮೀರದಲ್ಲಿ ದಾಳಿ ಪ್ರಕರಣ ಸಂಬಂಧಪಟ್ಟಾಗೆ 371 ಅನ್ನ ರದ್ದು ಮಾಡಿರೋದೇ ಇದಕ್ಕೆ ಕಾರಣ ಅಂತ ಹೇಳಿದ್ವಿ. ಮತ್ತೇನು ಪಾಕಿಸ್ತಾನ ಮಾಡಬೇಕಾಗಿತ್ತ? ಒಂದು ದೇಶನಾಗ 2 ಜೆಂಡಾ, ಭಾರತ ಧ್ವಜ ಒಂದು ಬೇರೆ, ಕಾಶ್ಮೀರದ ಒಂದು ಧ್ವಜ ಬೇರೆ. ನಮ್ಮ ದೇಶನಾಗ ಆಗುವಂಥ ಕಾನೂನು ಅಲ್ಲಿ ಯಾವ ಜಾರಿ ಆಗ್ತಿದ್ದಿಲ್ಲ. ಅವರು ನಮ್ಮ ಪೊಲೀಸರನ್ನ, ನಮ್ಮ ಮಿಲಿಟ್ರಿ ಅವ್ರನ್ನ ರುಂಡ ಕತ್ತರಿಸ್ತಿದ್ರು. ನಮ್ಮ್ಯಾಗ ಇಷ್ಟೆಲ್ಲ ಆದ್ರೂ ಸಹಿತ ಯಾರೂ ನಿರ್ಣಯ ಮಾಡಿಲ್ಲ. ಅದು ಐತಿಹಾಸಿಕ ನಿರ್ಣಯ ಮೋದಿಯವ್ರು ಮಾಡಿದ್ದು. 370 ಆರ್ಟಿಕಲ್ ತೆಗೆದ ಮ್ಯಾಗೂ ಇಲ್ಲಿ ಅಂತಾನೆ ಶಾಂತಿ ಇತ್ತಲ್ಲ. ಈಗ ಕೇಳ್ತಾ ಇದೆ ಅಂದರೆ ಹತಾಶೆ ಆಗ್ಯಾರ. ಕೊನೆಯದು ಪಾಕಿಸ್ತಾನಕ್ಕೆ ಏನಾಗಿದೆ, ಇನ್ನು ನಮ್ಮ ಭವಿಷ್ಯ ಇಲ್ಲ ಕಾಶ್ಮೀರನಾಗ. ಯಾಕಂದ್ರೆ ಡೆವಲಪ್ಮೆಂಟ್ ಸಿಕ್ಕಾಪಟ್ಟೆ ಮಾಡಿದ್ರು ಮೋದಿಯವರು. ಇನ್ನು ಎಂದೂ ಭಾರತದಿಂದ ಪಾಕಿಸ್ತಾನ ಏನು ಕಾಶ್ಮೀರ ವಾಪಸ್ ತಗೋದು ಆಗೋದಿಲ್ಲ ಅನ್ನೋದು ಭಯ. ಇನ್ನು ಕೆಲವೇ ದಿವಸಗಳಲ್ಲಿ ಬಲೂಚಿಸ್ತಾನ ಸಹಿತ ಭಾರತದ ಭಾಗ ಆಗ್ತದೆ. ಪಾಕಿಸ್ತಾನ 4 ಭಾಗ ಆಗ್ತದೆ ಅನ್ನೋಂಥ ಭಯ ಇವತ್ತು ಪಾಕಿಸ್ತಾನ ಬಂದಿದ್ದರಿಂದ ಇವತ್ತೇನಾರು ನಮ್ಮ ಸೈನಿಕರು ಗೌರವಯುತವಾಗಿ ಸ್ವಾಭಿಮಾನದಿಂದ ಕಾಶ್ಮೀರದಲ್ಲಿ ಸೇವೆ ಮಾಡ್ತಿರೋದು ನರೇಂದ್ರ ಮೋದಿ ಕಾರಣ. ಸರ್, ಈಗ ಪುಲ್ವಾಮಾ ದಾಳಿ ಬಳಿಕ ಮತ್ತೊಂದು ದಾಳಿ ಆಗಿರ್ತಕ್ಕಂಥದ್ದು ಇದು ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯನ ಸರ್ ಇದು? ನೋಡ್ರಿ, ಎಲ್ಲನೂ ಕಣ್ಣಿಟ್ಟು ಇಷ್ಟು 10 ವರ್ಷ ಏನೂ ಆಗಿಲ್ಲ. ಒಂದು ಘಟನೆದಿಂದ ನೀವು ಇಡೀ ಪೂರ್ತಿ ಭದ್ರತಾ ವೈಫಲ್ಯ ಅಲ್ಲಕ್ಕಾಗೋದಿಲ್ಲ. ಸಾಕಷ್ಟು ಅಲ್ಲಿ ನಮ್ಮ ಮಿಲ್ಟ್ರಿ ಆಗಲಿ ಪೊಲೀಸರಾಗಲಿ ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ಅಲ್ಲಿಯೂ ಕೆಲವೊಂದು ಮಂದಿ ಅವ್ರು ಇರ್ತಾರಲ್ಲ, ಪೊಲೀಸ್ ಡ್ರೆಸ್ನಲ್ಲೇ ಬಂದುಬಿಟ್ಟಾರೆ ಭಯೋತ್ಪಾದಕರು. ಗುರ್ತು ಹೆಂಗೆ ಆಗ್ಬೇಕು ರೀ? ಸಾಮಾನ್ಯ ಜನರಿಗೆ ಹೆಂಗೆ ಗುರ್ತಾಗಬೇಕು? ಪೊಲೀಸ್ ಡ್ರೆಸ್ನಲ್ಲಿ ಬಂದು ಗುಂಡು ಹಾಕಿದಾಗ ಮತ್ತು ಭದ್ರತಾ ವೈಫಲ್ಯ ಅನ್ನೋಕ್ಕಿಂತ ಇಡೀ ವ್ಯವಸ್ಥೆ ಇವತ್ತು ನಾವು ಚುನಾವಣೆ ಇನ್ನೂ ಮಾಡಬಾರ್ದಾಗಿತ್ತು. ನಮ್ಮ ಸರ್ಕಾರದ ನಮ್ಮ ನರೇಂದ್ರ ಮೋದಿಯವ್ರ ನಿಲುವಿತ್ತು. ಆದರೆ ಸುಪ್ರೀಂ ಕೋರ್ಟ್ ದಿನ ಎದ್ದು ಕೂಡ ಚುನಾವಣೆ ಮಾಡಿ ಪ್ರಜಾತಂತ್ರ ಉಳಿಸಿ ಏನಾಯ್ತು ಇವತ್ತು? ಅದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡೋದು ಸಂಪೂರ್ಣ ಕಾಶ್ಮೀರ. ಯಾವ ಮುಖ್ಯಮಂತ್ರಿ ಬೇಡ, ಯಾವ ನನ್ನ ಮಗ ಬೇಡ. ಅಲ್ಲಿ ಈಗ ಹೆಂಗೆ ದಯು ದಮ್ಮನ್ನು ನಮ್ಮ ಏನು ವೀರ್ ಸಾವರ್ಕರ್ ಅವ್ರದ್ದು ಕಾರಾಗೃಹ ಆಗಿತ್ತಲ್ಲ, ಅದು ಯಾವುದದು ಅಂಡಮಾನ್ ಏನು ಕೇಂದ್ರಾಡಳಿತ ಪ್ರದೇಶ ಅದಾವು. ಇವತ್ತೇನು ತ್ರಿವೇಂದ್ರಮ್ ಇದೆ, ಅದೇ ಮಾದರಿಯಲ್ಲಿ ಏನು ಇದು ಯಾವುದದು ತಿರುಚಿ ಯಾವುದ್ರ ಅದಕ್ಕೆ ಹಂಗೆ ದಿಲ್ಲಿ ಇವೆಲ್ಲ ಕಂಟ್ರೋಲ್ ಯಾರ್ಯಾರ ಕೈಗಿರ್ಬೇಕಂದ್ರೆ ನೇರವಾಗಿ ಕೇಂದ್ರ ಸರ್ಕಾರದಿಂದ ಪೊಲೀಸರು ಇರಬೇಕು, ನೇರವಾಗಿ ಕೇಂದ್ರ ಸರ್ಕಾರದ ಮಿಲ್ಟ್ರಿ ಇರಬೇಕು. ಅಂದಾಗ ಈ ಅಂಥ ಇವ್ರನ್ನೆಲ್ಲ ನಾಶ ಮಾಡುತ್ತಾನೆ ಕೇಂದ್ರ ಆಡಳಿತ.